ಇನ್ನು ದೆಹಲಿಯಲ್ಲಿ ಮೋದಿ ನೇತೃತ್ವದಲ್ಲಿ ಬಿಜೆಪಿಯ ಸಿಇಸಿ ಸಭೆ ನಡೀತಾ ಇದೆಯಲ್ಲ, ಕರ್ನಾಟಕದ 28 ಕ್ಷೇತ್ರಗಳ ಬಗ್ಗೆ ಸಿಇಸಿ ಸಭೆಯಲ್ಲಿ ಚರ್ಚೆ ಆಗಿದೆ. ನಾಳೆ ಅಥವಾ ನಾಡಿದ್ದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಸಿಇಸಿ ಸಭೆ ಬಳಿಕ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಬಿಜೆಪಿಯಿಂದ ಅಭ್ಯರ್ಥಿಗಳ 2ನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಅದರಲ್ಲಿ ಕರ್ನಾಟಕದ 28 ಕ್ಷೇತ್ರಗಳ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಕರ್ನಾಟಕದ ಮಟ್ಟಿಗೆ ಆ ಸಿಇಸಿ ಸಭೆಯಲ್ಲಿ ಏನೇನು ಚರ್ಚೆ ಆಗಬೇಕಿತ್ತು ಅದು ಆಗಿದೆ. ಕರ್ನಾಟಕದಿಂದ ಯಾರು ಬಸವರಾಜ ಬೊಮ್ಮಾಯಿ ಅವರು, ಆಮೇಲೆ BS ಯಡಿಯೂರಪ್ಪನವರು, ಆರ್ ಅಶೋಕ್ ಇವರೆಲ್ಲ ಏನಲ್ಲಿ ಹೋಗಿದ್ರು. ಅದಾದ ನಂತರದಲ್ಲಿ ಅವರು ಸಭೆ ಮುಗಿಸ್ಕೊಂಡು ಹೊರಗೆ ಬಂದಿದ್ದಾರೆ. ಸಭೆಯಿಂದ ಹೊರಗೆ ಬಂದಂತ ನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಎಲ್ಲ ಮಾತುಕತೆ ಆಗಿದೆ, ಚರ್ಚೆ ಆಗಿದೆ, ಸದ್ಯದಲ್ಲೇ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಸಿಇಸಿ ಮೀಟಿಂಗ್ ಆಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ನೇತೃತ್ವದಲ್ಲಿ ರಾಷ್ಟ್ರಾಧ್ಯಕ್ಷರು ನಡ್ಡಾಜಿ, ಅಮಿತ್ ಶಾಜಿ, ರಾಜನಾಥ್ ಸಿಂಗ್ ಜಿ ಮತ್ತು ಪಾರ್ಲಿಮೆಂಟರಿ ಬೋರ್ಡ್ನ ಹಲವಾರು ಸದಸ್ಯರಿದ್ದರು. ನಮ್ಮ ರಾಜ್ಯದ ಟೀಮ್ ಕೂಡ ಇತ್ತು. ಎಲ್ಲ 28ರ ಬಗ್ಗೆ ಡಿಸ್ಕಷನ್ ಆಗಿದೆ. ಅಂತಿಮವಾದಂಥ ತೀರ್ಮಾನವನ್ನು ಅವರು ಮುಂದಿನ ಪಾರ್ಲಿಮೆಂಟರಿ ಬೋರ್ಡಲ್ಲಿ ಅವರು ತಮ್ಮ ನಿರ್ಣಯಗಳನ್ನು ಪ್ರಕಟಣೆ ಮಾಡ್ತಾರೆ. ಇವತ್ತು ಯಾವುದು ಪ್ರಕಟಣೆ ಇದು ನಮ್ಮ ಮೀಟಿಂಗ್ನಲ್ಲಿ ಆಗಿಲ್ಲ. ಬರುವಂಥ ಕೆಲವೇ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದು ಪ್ರಕಟಣೆ. ಇವತ್ತಿನ ಸಭೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಜಿ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಸಭೆ ರಾಜ್ಯದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಅಭ್ಯರ್ಥಿಗಳ ಬಗ್ಗೆ ಕೂಡ ವಿಸ್ತಾರವಾಗಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಯಾವುದು ಅಂತಿಮ ಆಗ್ತದೆ ಅಂತಕ್ಕಂಥದ್ದು ನಾಳೆ ನಾಡಿದಷ್ಟು ಗೊತ್ತಾಗ್ತದೆ. ಆದರೆ ಎಲ್ಲ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ. ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಏನಣ್ಣ, ಅದು ಯಾವುದೇ ಮಾಹಿತಿ ಇಲ್ಲ. ಆದರೆ ಎಲ್ಲ 28 ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಆಗಿದೆ. ಯಾರ್ಯಾರು ಅಪೇಕ್ಷಿತ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಕೇಂದ್ರದ ವರಿಷ್ಠರು ಕೂತು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಬಹುಶಃ ಇನ್ನು ಒಂದು 2-3 ದಿನದಲ್ಲಿ ತಮ್ಮ ನಿರ್ಧಾರವನ್ನು ಘೋಷಣೆ ಮಾಡ್ತಾರೆ.